ಬರೀ ಅನ್ಯಾಯ ಅಲ್ಲ, ಭಾರಿ ಅನ್ಯಾಯ. ಬರೀ ಮೋಸ ಅಲ್ಲ, ಭಾರಿ ಮೋಸ. ಒಬ್ಬ ಸಾಮಾನ್ಯ ಜ್ಞಾನ ಇರೋರು ಕೂಡ ಒಂದು ಸಂಕಷ್ಟ ವಿಚಾರವನ್ನು ಮುಂದಿಟ್ಟರೆ, ಒಂದು ವ್ಯವಸ್ಥೆಯನ್ನು ಮುಂದಿಟ್ಟರೆ, ಆತನು ಕೂಡ ಯಾವುದೇ ಲೆಕ್ಕಾಚಾರ ಇಲ್ಲದೆ ನ್ಯಾಯ ಮತ್ತು ನೀತಿಯ ಬಗ್ಗೆ ಮಾತನಾಡ್ತಾನೆ. ಇದು ಕಾವೇರಿಯ ಕತೆ ಮತ್ತು ವ್ಯತೆ. ಎಂಥ ಅನ್ಯಾಯ ನೋಡಿ. ನಮ್ಮ ಪ್ರದೇಶದಲ್ಲಿ ಮಳೆ ಬರೋದು, ನಾವು ಡ್ಯಾಮ್ ಕಟ್ಟೋದು, ನಾವು ಅದನ್ನು ಹಿಡಿದಿಟ್ಕೊಳ್ಳೋದು, ನಾವು ಅವರಿಗೆ ಕೊಡೋದು. ನಮಗೆ ನೀರಿಲ್ಲ, ಅವ್ರಿಗೆ ಕೊಡಬೇಕು. ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೂ ಅವ್ರ ಬೆಳೆಗೆ ಕೊಡಬೇಕು. ಈ ಥರ ಒಂದು ಸಾಮಾನ್ಯ ಚರ್ಚೆ ಎಲ್ಲ ಕಡೆ ಆಗ್ತಿರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ನಾನು ಚಿದಾನಂದ್ ಪಟೇಲ್. ಕಾವೇರಿ ಕತೆ ವ್ಯತೆ, ಕಾವೇರಿ ಶಾಕ್ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಕರ್ನಾಟಕದ ಇವತ್ತಿನ ಮಟ್ಟಿಗಿನ ಮರಣ ಶಾಸನದ ಬಗ್ಗೆ ನಾನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಯಾವ ರೀತಿ ಆದೇಶವನ್ನು ಕೊಡ್ತಾರೆ ಇದು ಅಂತೇಳಿ ಒಂದು ಸಾಮಾನ್ಯ ಮನುಷ್ಯನೂ ಕೂಡ ಅರ್ಥ ಆಗ್ತಕ್ಕಂಥ ವಿಚಾರ. ನಿಮಗೆ ಗೊತ್ತಿರಲಿ, ಈ ವರ್ಷ 65% ಬರ ಇರ್ತಕ್ಕಂಥದ್ದು. ಕಾವೇರಿ ಕೊಳ್ಳದಲ್ಲಿ ಮಳೆ ಇಲ್ಲ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಕೂಡ ಕಾವೇರಿ ನೀರನ್ನೇ ಬಳಸಬೇಕಾಗಿರ್ತಕ್ಕಂಥದ್ದು. ನಮ್ಮ ರೈತರಿಗೆ ಕೂಡ ನಾವು ಬೆಳೆಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಪ್ರತಿದಿನ ಸುಮಾರು 15 ದಿವಸಗಳ ಕಾಲ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕಂತೇಳಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ಮಾಡ್ತು. ಈ ಆದೇಶದ ಬೆನ್ನಲ್ಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇವತ್ತು ಸುಮಾರು 2 ಗಂಟೆಯ ಸಭೆಯನ್ನು ನಡೆಸಿತು. ಒಂದು ಸುದೀರ್ಘವಾದ ಸಭೆ ಅಂತಲೇ ಹೇಳ್ಬೋದು. ಕರ್ನಾಟಕದ ಪರವಾಗಿ ತನ್ನ ವಾದವನ್ನು ಮಂಡಿಸಲು ಹಿರಿಯ IAS ಅಧಿಕಾರಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಕೂಡ ಇದ್ದರು. ತಮಿಳುನಾಡಿನಲ್ಲೂ ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಇದ್ದರು. ಸದ್ಯದ ವಾಸ್ತವ ಪರಿಸ್ಥಿತಿಯನ್ನು ಕರ್ನಾಟಕದ ಅಧಿಕಾರಿಯಾಗಿರ್ತಕ್ಕಂಥ ಗೌರವ್ ಗುಪ್ತಾ ವಿವರಿಸಿದರು. ಜೊತೆಗೆ ತಮಿಳುನಾಡಿನ ಅಧಿಕಾರಿಗಳು ಕೂಡ ವಿವರಿಸಿದರು. ಈಗ ಸದ್ಯ ಕಾವೇರಿ ನೀರಿನ ವಿಚಾರ ಸಂಬಂಧಪಟ್ಟ ಮಳೆ ಬಂದಿದ್ದರೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತ್ಕೊಳ್ತಿರಲಿಲ್ಲ, ಯಾವ ನೀರು ನಿರ್ವಹಣಾ ಸಮಿತಿಯೂ ಇರ್ತಿರಲಿಲ್ಲ ಮತ್ತು ನೀರು ನಿರ್ವಹಣಾ ಪ್ರಾಧಿಕಾರದ ಅಗತ್ಯತೆಯೂ ಕೂಡ ಇರ್ತಿರಲಿಲ್ಲ. ಕರ್ನಾಟಕಕ್ಕೆ ಇವತ್ತು ಸಂಕಷ್ಟವೂ ಕೂಡ ಬರ್ತಿಲ್ಲ. ಅದು ಯಾವುದೇ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಕಷ್ಟದಲ್ಲಿ ಎಲ್ಲರೂ ಕೂಡ ಸರ್ಕಾರದ ಜೊತೆ ನಿಲ್ಲಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಮಣ್ಣಿನ ಮತ್ತು ಈ ನೆಲದ ಈ ಜಲದ ಋಣ ಕೂಡ ನಮ್ಮ ಮೇಲಿರ್ತಕ್ಕಂಥದ್ದು. ನಿಮಗೆ ಕಳೆದ ವರ್ಷ ಇದೇ ಸಮಯದಲ್ಲಿ ನಮ್ಮ ಜಲಾಶಯಗಳಲ್ಲಿ 99 TMC ನೀರು ಶೇಖರಣೆಯಾಗಿತ್ತು. ಸಾಮಾನ್ಯ ವರ್ಷಗಳಲ್ಲಿ ಈ ಸಮಯಕ್ಕೆ ಅಂದರೆ ಬೇರೆ ಬೇರೆ ಒಳ್ಳೆ ಮಳೆ ಬಂದ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ಇದೇ ಸಮಯಕ್ಕೆ ಸುಮಾರು 40 TMC ನೀರನ್ನು ನಾವು ಕೊಡ್ತಾಯಿದ್ವಿ. ಮಳೆ ಇಲ್ಲದ ಕಾರಣ ಕುಡಿಯುವ ನೀರಿಗೆ ತಾತ್ವಾರ ಆಗಬಾರ್ದೆಂಬ ಕಾರಣಕ್ಕೆ ನಾವು ಈಗಾಗಲೇ ತಮಿಳುನಾಡಿಗೆ 3.5 TMC ನೀರನ್ನು ನಾವು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದೀವಿ. ತಮಿಳುನಾಡವ್ರು ಹೇಳ್ತಾರೆ ಇದು ಸಂಕಷ್ಟ ಸೂತ್ರ. ಸಂಕಷ್ಟ ಸೂತ್ರದಲ್ಲಿ ಸಂದರ್ಭದಲ್ಲೂ ಕೂಡ ಅದರ ಅನ್ವಯ 9.46 TMC ನೀರನ್ನು ಬಿಡಬೇಕಾಗಿತ್ತು. ಆದರೆ ಇವರು ಬಿಟ್ಟಿಲ್ಲ, ಕೇವಲ 3.5 TMC ನೀರನ್ನು ಬಿಟ್ಟಿದ್ದಾರೆ ಅನ್ನೋದು ಅವರ ವಾದ ಆಗಿರ್ತಕ್ಕಂಥದ್ದು. ಸಂಕಷ್ಟ ಸೂತ್ರವನ್ನು ಕೂಡ ಪಾಲನೆ ಮಾಡಿಲ್ಲ ಅನ್ನೋದು ಕೂಡ ಇವತ್ತಿನ CWMA ಸಭೆಯಲ್ಲಿ ತಮಿಳುನಾಡಿನ ನೀರಾವರಿ ಇಲಾಖೆ ಅಧಿಕಾರಿಗಳ ವಾದ ಕೂಡ ಆಗಿತ್ತು. ಇನ್ನು CWRC ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡಿ ಅಂದಿರ್ತಕ್ಕಂಥದ್ದು. ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ಅಧಿಕಾರಿ ಹೇಳಿರ್ತಕ್ಕಂಥದ್ದು. ಇವೆಲ್ಲದರ ನಡುವೆ ಕೂಡ ನಾವು ಕಳೆದ ವರ್ಷ ಕೂಡ ನಮ್ಮ ಡ್ಯಾಮ್ನಲ್ಲಿ ಸುಮಾರು ನಿತ್ಯ 30,748 ಕ್ಯೂಸೆಕ್ಸ್ ನೀರು ಫ್ಲೋ ಇತ್ತು. ಅಂದರೆ ಪ್ರತಿದಿನ 30,748 ಕ್ಯೂಸೆಕ್ಸ್ ನೀರು ಅಲ್ಲಿ ಹರಿದು ಹೋಗ್ತಾಯಿತ್ತು. ಆದರೆ ಈ ವರ್ಷ ಬಿಳುಗುಂಡಿನಲ್ಲಿ ನಿತ್ಯ 178 ಕ್ಯೂಸೆಕ್ಸ್ ನೀರು ಹೋಗ್ತಿರ್ತಕ್ಕಂಥದ್ದು. ಜೊತೆಗೆ ಈ ವರ್ಷದ ಜೂನ್ ಮತ್ತು ಜುಲೈನಲ್ಲಿ 3.55 TMC ಸದ್ಯಕ್ಕೆ ಈಗ ತಮಿಳುನಾಡಿಗೆ ನೀರು ಹರಿದು ಹೋಗಿರ್ತಕ್ಕಂಥದ್ದು. ನಮ್ಮ ಕಾವೇರಿ ಜಲಾಶಯದಲ್ಲಿ ಸದ್ಯ ಇರ್ತಕ್ಕಂಥದ್ದು 36.69 TMC ನೀರು. ಅದರಲ್ಲಿ ಡೆಡ್ ಸ್ಟೋರೇಜ್ ಅಂತೇಳಿ ಅದನ್ನು ನಾವು ಬಳಸೋಕ್ಕಾಗಲ್ಲ. ಡೆಡ್ ಸ್ಟೋರೇಜ್ ನೀರೇ ಸುಮಾರು 9 TMC ಇರ್ತಕ್ಕಂಥದ್ದು. ಈಗಿರ್ತಕ್ಕಂಥ ನೀರಿನ ಲೆಕ್ಕಾಚಾರದಲ್ಲಿ ನಾವು ಬೆಂಗಳೂರಿಗೆ ಸುಮಾರು 4 ರಿಂದ 5 ತಿಂಗಳಷ್ಟೇ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಹಾಗಂತ ಕುಡಿಯೋ ನೀರಿಗೆ ಕಷ್ಟ ಆದಮೇಲೆ ನಾವು ಬೆಳೆಗೆ ನೀರು ಕೊಡಲಿಕ್ಕೆ ಸಾಧ್ಯನಾ? ನಮ್ಮ ಕಡೆ ಮಳೆ ಬರೋದು,
ನಮ್ಮ ಪ್ರದೇಶದಲ್ಲಿ ಮಳೆ ಬರೋದು, ನಾವು ಡ್ಯಾಮ್ ಕಟ್ಟಿರೋದು, ನಾವು ಆ ನೀರನ್ನು ಶೇಖರಣೆ ಮಾಡಿರ್ತಕ್ಕಂಥದ್ದು. ಆದರೆ ನಮ್ಮ ರೈತರಿಗೆ ನಾವು ಇವತ್ತು ನೀರು ಬಿಡದೆ ನೀರು ಕೊಡದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ತಮಿಳುನಾಡಿಗೆ ಬೆಳೆ ಬೆಳೀಲಿಕ್ಕೆ ನೀರು ಕೊಡಬೇಕು. ಅವರು ಸುಮಾರು ವರ್ಷದಲ್ಲಿ 3 ಬೆಳೆಯನ್ನು ಬೆಳೀತಾರೆ. ಈಗಾಗಲೇ 3500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿದರು. ಸಡನ್ಲಿ 3500 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ 200 ಕಿಲೋಮೀಟ್ರಿಂದ ಆಗುತ್ತೆ ನೀರು ಹರಿದು ಹೋಗಲಿಕ್ಕೆ. ನಿಮಗೆ 200 ಕಿಲೋಮೀಟ್ರ್ ನೀರು ಹರಿದು ಹೋಗಲಿಕ್ಕೆ 3500 ಕ್ಯೂಸೆಕ್ಸ್ ನೀರಿನ ಫ್ಲೋ ಸಾಲಲ್ಲ. ಹಾಗಾಗಿ ನಾವು 5ರಿಂದ 6 ಸಾವಿರ ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ ಬಿಡಬೇಕಾಗುತ್ತೆ. ಅಂದರೆ ಹೆಚ್ಚುವರಿ ಸುಮಾರು 3000 ಕ್ಯೂಸೆಕ್ಸ್ ಹೆಚ್ಚುವರಿ ನೀರನ್ನು ಕೂಡ ಬಿಡಬೇಕಾಗುತ್ತೆ. ಒಂದು ವೇಳೆ ನಾವು 4-5 TMC ನೀರನ್ನು ಬಿಟ್ಟರೆ ನಮಗೆ ಅತಿ ದೊಡ್ಡ ನೀರಿನ ತಾತ್ವರಾಗುತ್ತೆ. ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಪುಗಳಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ, ನಂತರ ಬೆಳೆ ಅಂತ ಹೇಳ್ತಿರ್ತಕ್ಕಂಥದ್ದು. ನಾವು ಕೇಳ್ತಿರ್ತಕ್ಕಂಥ ನಮಗೆ ಕುಡಿಲಿಕ್ಕೆ ನೀರು ಬೇಕಾಗಿರ್ತಕ್ಕಂಥದ್ದು, ನಮ್ಮ ಬೆಳೆಗೆ ನಾವು ನೀರನ್ನು ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನಿಮಗೆ ಕುಡಿಯೋ ನೀರಾದರೂ ಓಕೆ, ನೀವು ಬೆಳೆ ಬೆಳೀಲಿಕ್ಕೆ ನಾವು ಯಾವ ರೀತಿ ಕೊಡಲಿಕ್ಕೆ ಸಾಧ್ಯ? ಹಾಗಂತ ನಿಮ್ಮ ಜಲಾಶಯಗಳಲ್ಲಿ ನೀರಿದೆ. ಇಂಥ ಸಂಕಷ್ಟ ಸಂದರ್ಭದಲ್ಲಿ ಒಟ್ಟಾಗಿ ಬದುಕಬೇಕು, ಬ್ರದರ್ಸ್ ಆಗಿ ಬದುಕಬೇಕು ಅನ್ನೋದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ಈಗಾಗಲೇ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ಮಾಡಿದೆ. CWMA ಕೂಡ ಇವತ್ತು ಇಂಥ ಒಂದು ಮರಣ ಶಾಸನವನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ನೀರು ಬಿಡಲೇಬೇಕಂತೇಳಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದೇ ಮುಖ್ಯಮಂತ್ರಿ, ಯಾವುದೇ ಸರ್ಕಾರ ಇದ್ದರೂ ಕೂಡ ಇದೊಂಥರ ಸಂಕಷ್ಟವೇ ಕೂಡ ಆಗಿರ್ತಕ್ಕಂಥದ್ದು. ಈ ಹಿಂದೆ SN ಕೃಷ್ಣರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡ್ರೆ ಭೀಕರ. ಕಾವೇರಿ ವಿವಾದ SN ಕೃಷ್ಣರನ್ನು ಎಷ್ಟು ಹಣ್ಣುಗಾಯಿ ನೀರುಗಾಯಿ ಮಾಡ್ತಂತ ಹೇಳಿದರೆ ಅದು ಅನುಭವಿಸಿದವರಿಗೆ ಗೊತ್ತಿರುವಂಥದ್ದು. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ದಿವಂಗತ ಬಂಗಾರಪ್ಪನವ್ರ ಕಾಲದಲ್ಲೂ ಕೂಡ ಇಂಥ ಅತಿ ದೊಡ್ಡ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವತ್ತು ಬಂಗಾರಪ್ಪನವರು ಎಲ್ಲ ಒಂದು ಕಡೆ ಕೋರ್ಟಿಗೆ ಸೆಡ್ ಹೊಡೆದ್ಬಿಟ್ಟಿದ್ರು. ನಾವು ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದೆಲ್ಲರಿಗೂ ಸಾಧ್ಯ ಇಲ್ಲ. ಆ ಥರ ಮನಸ್ಸು ಮಾಡಬೇಕು ಅಂತ ಏನು ಹೇಳ್ತಾರಲ್ಲ, ಒಂದು ಗಂಡು ಮಗ ಅಂತಲೇ ಇವತ್ತು ಕೂಡ ಕರೀತಾರೆ. ಅವತ್ತು ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದು ಕೋರ್ಟ್ ನಿಂದನೆ ಆಯಿತು, ಇನ್ನೇನು ಸರ್ಕಾರ ಹೋಗ್ಬಿಡ್ತು ಅಂತ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಅವತ್ತು ಬಂಗಾರಪ್ಪನವರು ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಗ್ರೀವಾಜ್ಞೆ ಅಂತಂದರು. ಅದು ಕೋರ್ಟ್ನಲ್ಲಿ ವಿವಾದ ಆಗಿ ಮತ್ತೆ ಬೇರೆ ರೀತಿ ಆಯಿತು. ಅದು ಬಂಗಾರಪ್ಪ ಅಂತವ್ರಿಗೆ ಕೂಡ ಸಾಧ್ಯ ಅಂತ ಹೇಳ್ಬೋದು. ಮತ್ತು ನಂತರ SM ಕೃಷ್ಣ ಕಾಲದಲ್ಲೂ ಕೂಡ ದೊಡ್ಡ ಸಂಕಷ್ಟ ಎದುರಾಯಿತು. ಅವರು ಪಾಪ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಇದೀಗ DK ಶಿವಕುಮಾರ್ ಕೂಡ ಇರ್ತಕ್ಕಂಥ ಭಾಳಷ್ಟು ಜನ ಚರ್ಚೆ ಮಾಡ್ತಾರೆ. ಅವರು ಗುರುಗಳಿದ್ದ ಕಾಲದಲ್ಲೂ ಕಾವೇರಿ ಸಂಕಷ್ಟ ಬಂತು, ಈಗ ಶಿಷ್ಯ ಇದ್ದ ಕಾಲದಲ್ಲಿ ಕಾವೇರಿ ಸಂಕಷ್ಟ ಬಂತು ಅಂತ. ಅದು ನಾವು ಹೇಳಲಿಕ್ಕೆ ಸುಲಭ. ಆದರೆ ಮಳೆ ಇಲ್ಲ. 30 ವರ್ಷಗಳ ಹಿಂದೆ ಏನು ಇಂಥ ಪರಿಸ್ಥಿತಿ, ಇದೇ ರೀತಿ ಪರಿಸ್ಥಿತಿ ಆಯಿತು. ಅದೇ ಪರಿಸ್ಥಿತಿ ಈಗ ಕೂಡ ಆಗಿರ್ತಕ್ಕಂಥದ್ದು. ಹವಾಮಾನ ವೈಪರೀತ್ಯಕ್ಕೆ ಯಾರೂ ಹೊಣೆ ಅಲ್ಲ, ಇದಕ್ಕೆ ಮಾನವರೇ ಹೊಣೆ, ನಾವೇ ಹೊಣೆ. ಯಾಕೆ ಹೊಣೆ ಅಂತ ಹೇಳಿದ್ರೆ, ನಾವು ನಗರೀಕರಣವನ್ನು ಮಾಡ್ತಾಯಿದ್ದೀವಿ, ಕಾಡುಗಳನ್ನು ತೆಗೆದು ಕಾಂಕ್ರೀಟ್ ಕಾಡುಗಳನ್ನ ಮಾಡ್ತಾಯಿದ್ದೀವಿ. ಈ ನಗರೀಕರಣದ ಪ್ರಭಾವದಿಂದ ಇವತ್ತು ಹವಾಮಾನ ವೈಪರೀತ್ಯ ಕೂಡ ಆಗ್ತಿರ್ತಕ್ಕಂಥ, ಇದಕ್ಕೆ ಮಾನವನೇ ಹೊಣೆ ಇರ್ಬೋದು. ಆದರೆ ಮುನ್ಸೂಚನೆ ಇರ್ತಕ್ಕಂಥದ್ದು, ದೇಶಾದ್ಯಂತ ಬರ ಇದೆ ಅಂತೇಳಿ ಮುನ್ಸೂಚನೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಾವೇರಿ ಕೊಳ್ಳದಲ್ಲಿ ಇನ್ನೂ ಕೂಡ ಮಳೆ ಆಗಿಲ್ಲ. ಇನ್ನು ನಿಮಗೆ ಮಾನ್ಸೂನು ಆಗಸ್ಟ್ 15ರವರೆಗೆ ಇರ್ತಕ್ಕಂಥದ್ದು, ಇನ್ನು ಕೆಲವೇ ದಿನಗಳು ಇರ್ತಕ್ಕಂಥದ್ದು. ಒಂದು ವೇಳೆ ಆಗಸ್ಟ್ 15 ಒಳಗಡೆ ಕೂಡ ಮಳೆ ಆಗಲಿಲ್ಲ ಅಂತಲೇ ಬರ ಖಚಿತ ಅಂತಲೇ ಹೇಳಲಾಗ್ತದೆ. ಗಾಡ್ಸ್ ಗ್ರೇಸ್, ಏನಾದರೂ ಮಳೆ ಬಂದರೆ ಈ ಸಂಕಷ್ಟ ಇರಲ್ಲ. ತಮಿಳುನಾಡಿಗೆ ನಾವು ನೀರು ಬಿಡ್ತೀವಿ, ನಮ್ಮ ರೈತರ ಸಮಸ್ಯೆ ಬಗ್ಗೆ ಇರುತ್ತೆ, ಸರ್ಕಾರಕ್ಕೂ ಕೂಡ ಸಂಕಷ್ಟ ದೂರ ಆಗುತ್ತೆ. ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ನಿನ್ನೆ ಕೂಡ ಹೇಳಿದರು, ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನೀರು ಬಿಡಲ್ಲ, ನಮಗೆ ಕುಡಿಯಲಿಕ್ಕೆ ನೀರು ಮಾತ್ರ ಇರ್ತಕ್ಕಂಥದ್ದು, ಹಾಗಾಗಿ ನಾವು ಬೆಳೆ ಬೆಳೀಲಿಕ್ಕೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಖಡಕ್ಕಾಗಿ ಹೇಳಿದರು. ಇದರ ನಡುವೆ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣದಲ್ಲಿ ಮಹತ್ವದ ಸರ್ವಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಕೂಡ ಇರ್ತಾರೆ, ಜಗದೀಶ್ ಶೆಟ್ಟರ್ ಕೂಡ ಇರ್ತಾರೆ, ಯಡಿಯೂರಪ್ಪನವರು ಕೂಡ ಇರ್ತಾರೆ. ಇದರ ನಡುವೆ ರಾಜ್ಯದ ಕೇಂದ್ರದ ಮಂತ್ರಿಗಳು ಕೂಡ ಇರ್ತಾರೆ, ನೀರಾವರಿ ತಜ್ಞರು ಕೂಡ ಇರ್ತಾರೆ, ಕಾವೇರಿ ಭಾಗದ ಕಾವೇರಿ ಕೊಳ್ಳದ MLAಗಳಿರ್ತಾರೆ, MP ಗಳಿರ್ತಾರೆ, ಪ್ರಮುಖ ರೈತ ಮುಖಂಡರುಗಳು ಕೂಡ ಇರ್ತಾರೆ. ಅವರೆಲ್ಲರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸ್ತಿದ್ದಾರೆ. ಸಭೆ ನಡೆಸಿ ಅಂತಿಮವಾಗಿ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಏನು ಮಾಡ್ಬೋದು, ಕಾನೂನಿನ ಹೋರಾಟ ಏನು ಮಾಡ್ಬೋದು. ಒಂದು ವೇಳೆ ಈಗಾಗಲೇ CWMA ನೀರು ಬಿಡಲೇಬೇಕಂತೇಳಿ ಆದೇಶ ಮಾಡಿದ್ರಿಂದ ಇದು ಎಲ್ಲೊಂದು ಕಡೆ ಕಂಟೆಂಪ್ಟ್ ಆಗುತ್ತಾ ಅಂತೇಳಿ ಚರ್ಚೆ ಆಗ್ತಕ್ಕಂಥದ್ದು. ಅವತ್ತು ಬಂಗಾರಪ್ಪ ತೆಗೆದುಕೊಂಡಂಥ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ತೆಗೆದುಕೊಳ್ತಾರೆ. ಬಂಗಾರಪ್ಪ ತೆಗೆದುಕೊಂಡಂಥ ಆ ದಿಟ್ಟ ನಿರ್ಧಾರವನ್ನು ಇವರು ಪಾಲನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬಂಗಾರಪ್ಪನವರ ಶಿಷ್ಯ DK ಶಿವಕುಮಾರ್. DK ಶಿವಕುಮಾರ್ ಅವ್ರನ್ನ ಮೊದಲ ಬಾರಿ ಮಂತ್ರಿ ಮಾಡಿದಂತಾರೆ ಬಂಗಾರಪ್ಪನವರು.
ಹಾಗಾಗಿ ಬಂಗಾರಪ್ಪನವರು ತಾಳಿದಂಥ ನಿರ್ಧಾರವನ್ನು ಈಗಲೂ ತೆಗೆದುಕೊಳ್ತಾರೆ ಅನ್ನೋದು ಸದ್ಯದ ಕುತೂಹಲ ಆಗಿರ್ತಕ್ಕಂಥದ್ದು. ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡ್ಬೋದು. ಆದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ, ತಾವು ಅಪೀಲ್ ಹೋಗಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಥವಾ ಸುಗ್ರೀವಾಜ್ಞೆ ತನ್ನಿ ಮತ್ತೊಂದು ಮಾಡಿದ್ದು ಒಂದಷ್ಟು ಐಡಿಯಾಸ್ಗಳು ಕೊಡ್ತಾರೆ, ಲೀಗಲ್ ಐಡಿಯಾಸ್ಗಳು ಕೂಡ ಕೊಡೋದಂತ ಖಚಿತ. ಮತ್ತು ಇಂಥ ಸಂದರ್ಭದಲ್ಲಿ ಇದು ನೀರು ಬಿಡಲು ಕೂಡದು. ಯಾಕಂತ ಹೇಳಿದ್ರೆ ಕುಡಿಯೋ ನೀರಿಗೆ ಆದ್ಯತೆಯನ್ನು ಕೊಡಬೇಕು. ನಿಮಗೆ ಕುಡಿಯೋಕ್ಕೆ ಮನುಷ್ಯ ಬದುಕಿದ್ರೆ ತಾನೇ ಬೆಳೆ ಬೆಳಲಿಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಕೂಡ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಇದು ಸರ್ಕಾರದ ಒಂದು ರೀತಿಯ ದಿಟ್ಟತನದ ಪ್ರಶ್ನೆ ಮತ್ತು ರೈತರ ಹಿತಾಸಕ್ತಿ, ಬೆಂಗಳೂರಿನ ಹಿತಾಸಕ್ತಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಇದರ ನಡುವೆ ಸೋಮವಾರ ಅಂದರೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 12 ಗಂಟೆಗೆ ವಿಧಾನಸೌಧದಲ್ಲಿ ಈ ಸಮ್ಮೇಳನ ಸಭಾಂಗಣದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳ ನಡುವೆ ಉಭಯ ನಾಯಕರ ಮಾತುಕತೆ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ವಿಜಯ್ರವರು ಬೆಂಗಳೂರಿಗೆ ಬರ್ತಾರಾ ಅಥವಾ ವರ್ಚುವಲ್ ಮೀಟಿಂಗಲ್ಲಿ ಅಟೆಂಡ್ ಆಗ್ತಾರಾ? ಇದರ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ಏರಿಯಲ್ ಸರ್ವೆ ಮಾಡಿಸ್ತೀನಿ ಮತ್ತು ಹೆಲಿಕಾಪ್ಟರ್ನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಕರೆದುಕೊಂಡೋಗಿ ಕಾವೇರಿ ಕೊಳ್ಳ ಭಾಗದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಸದ್ಯದ ವಾಸ್ತವ ಸ್ಥಿತಿ ಏನು ಅಂತೇಳಿ ನಾನು ಅವರಿಗೆ ಮನವರಿಕೆ ಮಾಡ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಆಬ್ವಿಯಸ್ಲಿ ವಿಪಕ್ಷಗಳು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದು ಅದು ಸರ್ವೇ ಸಾಮಾನ್ಯ. ಭಾರತೀಯ ಜನತಾ ಪಕ್ಷದ ನಿಯೋಗ ಈಗಾಗಲೇ KRS ಹತ್ರ ಈಗ ತೆರಳಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಮಂಡ್ಯದ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಕೂಡ ಸರ್ಕಾರದ ನಿಲುವಿಗೂ ಕೂಡ ಬದ್ಧರಾಗಿದ್ದಾರೆ. ಒಂದು ವೇಳೆ ನೀರು ಬಿಡಬಾರ್ದು ಅಂತ ಕೂಡ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ವಿಜಯ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮಾತುಕತೆ ನಡೆಯುತ್ತಾ ಸರ್ವಪಕ್ಷದ ನೀರು ಬಿಡಲ್ಲ ಅಂತ ನಿರ್ಧಾರ ತೆಗೆದುಕೊಂಡರೂ ಕೂಡ CWMA ಮುಂದಿನ ನಿರ್ಧಾರ ಆಗುತ್ತಾ? ಇದು ಎಲ್ಲೊಂದು ಕಡೆ ನಿಂದನೆ ಪ್ರಕರಣ ಆಗುತ್ತಾ? ಹಾಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ಸಂಕಷ್ಟವನ್ನು ಎದುರು ತರುತ್ತಾ? ಮತ್ತು ಒಂದು ವೇಳೆ ನೀರು ಬಿಡುವಂಥ ಪರಿಸ್ಥಿತಿ ಆದರೆ ಕರ್ನಾಟಕದ ರೈತರು, ಅದರಲ್ಲೂ ಕೂಡ ಕಾವೇರಿ ಕೊಳ್ಳದ ರೈತರು ಸುಮ್ಮನೆ ಇರ್ತಾರೆ. ಸರ್ಕಾರ ಸದ್ಯಕ್ಕೆ ಇದೀಗ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳ ಈ ನಿರ್ಧಾರಕ್ಕೆ, ಸರ್ಕಾರದ ನಿರ್ಧಾರಕ್ಕೆ ನಾವು ಬೆಂಗಳೂರಿನವರಾಗಿ ಕಾವೇರಿ ನೀರನ್ನು ಕುಡಿಯುವ ಋಣ ನಮ್ಮ ಮೇಲೆ ಇರೋದರಿಂದ ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕು, ಅದು ಅನಿವಾರ್ಯ ಕೂಡ. ಮತ್ತು ಕಾವೇರಿ ನೀರನ್ನು ಯಾರೆಲ್ಲ ಕುಡಿತಾರೆ ಅವರೆಲ್ಲರೂ ಕೂಡ ಋಣಬಾಧರಾಗಿದ್ದಾರೆ. ಎಲ್ಲರೂ ಕೂಡ ಈ ಒಂದು CWMA ಒಂದು ಈ ನಿರ್ಧಾರ ಇದೆ, ಆ ನಿರ್ಧಾರವನ್ನು ಪ್ರಶ್ನೆ ಮಾಡಬೇಕು ಮತ್ತು ಆದೇಶವನ್ನು ಪ್ರಶ್ನೆ ಮಾಡಬೇಕು. ಎಲ್ಲರೂ ಕೂಡ ಸರ್ಕಾರದ ಪರವಾಗಿ ನಿಲ್ಲಬೇಕು ಅನ್ನೋದು ಕೂಡ ಸದ್ಯದ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಬಹುಶಃ ಎಲ್ಲರೂ ಕೂಡ ಸರ್ಕಾರದ ಪರವಾಗಿ ನಿಲ್ತಾರೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ನೀರು ಬಿಟ್ಟರೆ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿರಲ್ಲ. ಸುಮಾರು 3 ರಿಂದ 4 ತಿಂಗಳು ಅಷ್ಟೇ ಕುಡಿಯೋಕ್ಕೆ ನೀರುತ್ತೆ. ಮುಂದೆ ಅನ್ನೋದು ಕೂಡ ದೇವರಿಗೆ ಗೊತ್ತು. ಹಾಗಾಗಿ CWMA ಈ ಒಂದು ಆದೇಶದ ಸಂಬಂಧಪಟ್ಟಾಗೆ ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಕೂಡ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಅಷ್ಟೇ ತಲೆನೋವು ನಮಗೂ ಕೂಡ ಆಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ನಾವು ಕಾವೇರಿ ನೀರನ್ನೇ ಆಶ್ರಯ ಇಟ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೋ ಒಂದು ಕಡೆ ದೇವರ ದಯೆಯಿಂದ ಕಾವೇರಿ ಕೊಳ್ಳದಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆದರೆ ಒಳ್ಳೆ ನೀರು ಫ್ಲೋ ಆಗುತ್ತೆ. ತಮಿಳುನಾಡಿಗೂ ನೀರು ಬಿಡ್ಬೋದು, ನಮ್ಮ ರೈತರಿಗೂ ನೀರು ಕೊಡ್ಬೋದು, ಬೆಂಗಳೂರಿಗೂ ನೀರು ಕುಡಿಲಿಕ್ಕೆ ಕೊಡ್ಬೋದು ಅನ್ನೋದು ನಮ್ಮ ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.